ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಅರ್ಜುನನು ದುರ್ಯೋಧನನ ಮುಂದೆ ಬರೋದು, ವಿಕರ್ಣ ಮತ್ತೆ ಕರ್ಣನನ್ನ ಸೋಲಿಸೋದು, ಮತ್ತೆ ಉತ್ತರನಿಗೆ ಕೌರವ ವೀರರ ಪರಿಚಯವನ್ನ ಮಾಡಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದುರ್ಯೋಧನ ಕರ್ಕೊಂಡು ಹೋಗ್ತಾ ಇದ್ದಂಥ ಹಸುಗಳನ್ನ ಹೇಗೋ ಬಿಡಿಸ್ಕೊಂಡು ಬರ್ತಾನೆ. ಆಮೇಲೆ ಕರ್ಣನ ಹತ್ರ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಮತ್ತೆ ಕರ್ಣನ ಹತ್ರ ಬಂದಾಗ ಕರ್ಣ ಮತ್ತೆ ಈಗ ಅರ್ಜುನರ ಯುದ್ಧ ನಡೀತಾ ಇದೆ, ಅದನ್ನ ತಿಳ್ಕೊಳ್ತಾ ಇದ್ವಿ. ಈಗ ಅಪರಾಧಿಯಾದ ಕರ್ಣನನ್ನ ತನ್ನ ಎದುರುಗಡೆ ಇರೋದನ್ನ ನೋಡಿ ಅರ್ಜುನನ ಕೋಪ ಮತ್ತೆ ಉತ್ಸಾಹ ಎರಡೂ ಜಾಸ್ತಿ ಆಗ್ಬಿಡುತ್ತೆ. ಅವನಲ್ಲಿ ಉತ್ಸಾಹ ಕೂಡ ಇದೆ ಮತ್ತೆ ಕೋಪ ಕೂಡ ಇದೆ. ಮತ್ತೆ ಒಂದೇ ಕ್ಷಣದಲ್ಲಿ ಅವನು ಎಷ್ಟು ಬಾಣಗಳನ್ನ ಸುರಿಸ್ತಾ ಅಂತಂದ್ರೆ ರಥ, ಸಾರಥಿ ಮತ್ತೆ ಕುದುರೆಗಳ ಸಹಿತ ಅವನು ಮುಚ್ಚೆ ಹೋಗ್ತಾನೆ. ಇದಾದ್ಮೇಲೆ ಕೌರವರ ಸೈನ್ಯದಲ್ಲಿ ಇರ್ತಾರಲ್ಲ ಯೋಧರು, ಅವರನ್ನ ಬೇಕಾದಷ್ಟು ಜನರನ್ನ ರಥ ಮತ್ತೆ ಆನೆಗಳ ಸಹಿತ ಅವನು ಕೊಂದಾಕ್ಬಿಡ್ತಾನೆ. ಬರೀ ಕರ್ಣನ ಮೇಲೆ ಬಾಣಗಳನ್ನು ಬಿಟ್ಟಿಲ್ಲ, ಅವನು ಆ ಕೌರವರ ಯೋಧರನ್ನು ಕೂಡ ಬೇಕಾದಷ್ಟು ಜನರನ್ನ ಕೊಂದು ಬಿಡ್ತಾನೆ. ಭೀಷ್ಮ ಮುಂತಾದವರು ಸೇರ್ಕೊಂಡು ಏನ್ ಮಾಡ್ತಾರೆ, ತಮ್ಮ ರಥಗಳ ಸಹಿತ ಅರ್ಜುನನ ಬಾಣಗಳಿಂದ ಮುಚ್ಚಿ ಹೋಗ್ತಾರೆ. ಅಂದ್ರೆ ಅಷ್ಟು ಬಾಣಗಳ ಸುರಿಮಳೆಗಳನ್ನ ಅರ್ಜುನ ಸುರಿಸ್ತಾ ಇದ್ದಾನೆ. ಇದರಿಂದ ಏನಾಯ್ತು, ಅವರ ಸೈನ್ಯದಲ್ಲಿ ಹಾಹಾಕಾರ ಉಂಟಾಯ್ತು. ಏನ್ ಹೀಗೆ ಅವನು ಬಾಣಗಳ ಸುರಿಮಳೆ ಸುರಿಸ್ತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಕರ್ಣ ಏನ್ ಮಾಡ್ತಾನೆ, ಅರ್ಜುನನ ಎಲ್ಲಾ ಬಾಣಗಳನ್ನು ಕೂಡ ಭೇದಿಸ್ತಾನೆ. ನೋಡಿ, ಕರ್ಣ ಕೂಡ ತುಂಬಾನೇ ಶೂರ, ವೀರ, ಮಹಾರಥಿಯವನು. ಅರ್ಜುನ ಬಿಟ್ಟಂತ ಎಲ್ಲಾ ಬಾಣಗಳನ್ನು ಭೇದಿಸ್ತಾನೆ. ಮತ್ತೆ ಅವನ 4 ಕುದುರೆಗಳನ್ನ ಮತ್ತೆ ಸಾರಥಿಯನ್ನ ಬಾಣಗಳಿಂದ ಹೊಡಿತಾನೆ. ಜೊತೆಲೆ ರಥದ ಧ್ವಜವನ್ನು ಕೂಡ ಕತ್ತರಿಸ್ಬಿಡ್ತಾನೆ. ಆಮೇಲೆ ಅವನು ಅರ್ಜುನನನ್ನು ಕೂಡ ಗಾಯಗೊಳಿಸ್ತಾನೆ. ಕರ್ಣನ ಬಾಣಗಳಿಂದ ಆಘಾತನಾದಂಥ ಅರ್ಜುನ ಏನ್ ಮಾಡ್ದ, ಮಲಗಿದ್ದ ಸಿಂಹದ ಹಾಗೆ ಅವನು ಎದ್ದು ನಿಂತ್ಕೊಳ್ತಾನೆ. ಮತ್ತು ಅವನ ಮೇಲೆ ಬಾಣಗಳ ಸುರಿಮಳೆಯನ್ನ ಸುರಿಸ್ತಾನೆ. ತನ್ನ ವಜ್ರದ ಸಮಾನವಾಗಿರುವಂಥ ತೇಜಸ್ವಿ ಬಾಣಗಳಿಂದ ಅವನು ಕರ್ಣನ ಭುಜಗಳು, ತೊಡೆ, ಹಣೆ, ತಲೆ ಮತ್ತೆ ಕಂಠ, ಅಂಗಾಂಗಗಳು ಇರುತ್ತಲ್ಲ ಅದಕ್ಕೆಲ್ಲದಕ್ಕೂ ಹೊಡಿತಾನೆ. ಕರ್ಣನ ಶರೀರ ಎಲ್ಲ ಗಾಯಗೊಳ್ಳುತ್ತೆ ಮತ್ತು ಅವನಿಗೆ ಬಹಳ ನೋವು ಕೂಡ ಆಗತ್ತೆ. ಆಮೇಲೆ ಹೇಗೆ ಒಂದು ಆನೆ ಇನ್ನೊಂದು ಆನೆಯ ಜೊತೆ ಸೋತು ಓಡ್ ಹೋಗುತ್ತೋ ಅದೇ ರೀತಿ ಅವನು ಯುದ್ಧದ ಮೈದಾನದಿಂದ ಓಡ್ ಹೋಗ್ತಾನೆ. ನೋಡಿ, ಕರ್ಣ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅವನು ಓಡ್ ಹೊಟ್ಟೋಗ್ತಾನೆ. ಕರ್ಣ ಓಡ್ ಹೋದ್ಮೇಲೆ ದುರ್ಯೋಧನಾದಿ ವೀರರು ಕೂಡ ತಮ್ಮ ತಮ್ಮ ಸೈನ್ಯದ ಜೊತೆ ನಿಧಾನವಾಗಿ ಅರ್ಜುನನ ಕಡೆಗೆ ಹೋಗ್ತಾರೆ. ಆಗ ಅರ್ಜುನ ನಗುತ್ತಾ ದಿವ್ಯಾಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಕೌರವ ಸೈನ್ಯದ ಮೇಲೆ ಪ್ರತಿ ಆಕ್ರಮಣವನ್ನ ಮಾಡ್ತಾನೆ. ಆ ಸಮಯದಲ್ಲಿ ಆ ಸೇನೆಯ ರಥಗಳು, ಕುದುರೆಗಳು, ಆನೆಗಳು ಮತ್ತೆ ಕವಚ ಧರಿಸಿದಂತಹ ಸೈನಿಕರು ಎಲ್ಲರೂ ಕೂಡ ಅರ್ಜುನನ ಬಾಣಗಳಿಂದ ಗಾಯಗೊಳ್ತಾರೆ. ಅರ್ಜುನನ ದಿವ್ಯಾಸ್ತ್ರಗಳ ಪ್ರಯೋಗ ಮತ್ತೆ ಕುದುರೆಗಳ ಶಿಕ್ಷಣ, ಉತ್ತರನು ರಥವನ್ನು ಓಡಿಸ್ತಾ ಇರುವಂತ ಕಲೆ, ಮತ್ತೆ ಪಾರ್ಥನ ಅಸ್ತ್ರ ಸಂಚಾಲನೆಯ ಕ್ರಮ, ಅಂದ್ರೆ ಪಾರ್ಥ ಅಂತಂದ್ರೆ ಅರ್ಜುನ, ಅವನು ಅಸ್ತ್ರವನ್ನ ಬಿಡ್ತಾ ಇರುವಂತಹ ಕ್ರಮ ಮತ್ತೆ ಪರಾಕ್ರಮವನ್ನ ನೋಡಿ ಶತ್ರುಗಳು ಕೂಡ ಅವನನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ. ಅರ್ಜುನ ಪ್ರಳಯ ಕಾಲದ ಅಗ್ನಿಯ ಹಾಗೆ ಶತ್ರುಗಳನ್ನ ಭಸ್ಮ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನ ತೇಜಸ್ವಿ ಸ್ವರೂಪದ ಕಲೆ ಶತ್ರುಗಳು ಕಣ್ಣನ್ನ ಎತ್ತಿ ನೋಡೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಅವನು ಅಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ, ಅವನಲ್ಲಿದ್ದಂತ ಒಂದು ತೇಜಸ್ ಇದೆಯಲ್ಲ, ಇದು ಶತ್ರುಗಳಿಗೆ ನೋಡೋದಕ್ಕೂ ಆಗ್ತಾ ಇಲ್ಲ. ಅವನ ಓಡ್ತಾ ಇರುವಂತ ರಥ ಹತ್ರ ಬರುತ್ತಲ್ಲ, ಆಗ ಮಾತ್ರ ಶತ್ರುಗಳು ಅವನನ್ನು ಒಂದು ಸರಿ ನೋಡ್ತಾ ಇದ್ರು, ಇನ್ನೊಂದು ಸರಿ ನೋಡೋದಕ್ಕೆ ಅವ್ರಿಗೆ ಅವಕಾಶನೇ ಇರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಅರ್ಜುನ ತಕ್ಷಣನೇ ಏನ್ ಮಾಡ್ತಾ ಇದ್ದ, ಆ ಶತ್ರುವನ್ನ ರಥದಿಂದ ಬೀಳಿಸಿ ಪರಲೋಕಕ್ಕೆ ಕಳಿಸ್ಬಿಡ್ತಾ ಇದ್ದ. ಅಂದ್ರೆ ಅವನು ಮಾಡ್ತಾ ಇದ್ದಂತ ಯುದ್ಧದ ರೀತಿಯನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಸಮಸ್ತ ಕೌರವ ಸೈನಿಕರ ಶರೀರಗಳು ಕೂಡ ಅವನ ಮೂಲಕ ಛಿದ್ರವಾಗಿ ಕಷ್ಟಪಡ್ತಾ ಇದ್ರು. ಅದು ಅರ್ಜುನನದೇ ಕೆಲಸ. ಬೇರೆಯವರ ಜೊತೆ ಅವನ ತುಲನೆಯನ್ನ ಅಂದ್ರೆ ಏನು, ಅವನ ಕಂಪಾರಿಸನ್ ಅನ್ನ ಇವನು ಹಾಗೆ ಅಂತ ಹೇಳಕ್ಕೆ ಆಗಲ್ಲ. ಅವನೇ ಒಂದು ಸೆಪ್ರೇಟ್, ಅವನೇ ಒಂದು ಯೂನಿಕ್ ಆಗಿರುವಂಥವನು. ಅವನ ಶೌರ್ಯ, ಅವನ ವೀರತೆ, ಅವನದೇ ಒಂದು ಸ್ಪೆಷಾಲಿಟಿ ಇರುತ್ತಲ್ಲ, ಆ ರೀತಿ ಅವನು ದ್ರೋಣಾಚಾರ್ಯರನ್ನ 73, ಮತ್ತೆ ದುಸ್ಸಹನಿಗೆ 10, ಅಶ್ವತ್ಥಾಮನಿಗೆ 8, ದುಶ್ಯಾಸನನಿಗೆ 12, ಕೃಪಾಚಾರ್ಯರಿಗೆ 3, ಭೀಷ್ಮರಿಗೆ 60 ಮತ್ತೆ ದುರ್ಯೋಧನನಿಗೆ 100 ಬಾಣಗಳಿಂದ ಗಾಯಗೊಳಿಸ್ತಾನೆ. ಆಮೇಲೆ ಕರ್ಣಿ ಅನ್ನುವಂಥ ಬಾಣವನ್ನ ಬಿಟ್ಟು ಕರ್ಣನ ಕಿವಿಗೆ ಹೊಡಿತಾನೆ.
ಜೊತೆಯಲ್ಲಿ ಅವನ ಕುದುರೆಗಳು, ಸಾರಥಿ ಮತ್ತು ರಥವನ್ನು ಕೂಡ ನಾಶ ಮಾಡಿಬಿಡ್ತಾನೆ. ಇದನ್ನು ನೋಡಿ ಛಿದ್ರವಾಯಿತು. ಅಂದರೆ ಎಲ್ಲರಿಗೂ ಕೂಡ ಈಗ ಒಂದು ಭಯ, ಆತಂಕ ಬರೋ ಥರ ಮಾಡಿಬಿಟ್ಟಿದ್ದಾನೆ. ಎಲ್ಲರೂ ಮೈದಾನವನ್ನು ಬಿಟ್ಟು ಓಡೋಗೋ ಒಂದು ಪರಿಸ್ಥಿತಿಗೆ ಅವನು ತಂದಿಟ್ಟಿದ್ದಾನೆ. ಮತ್ತು ಸೈನಿಕರನ್ನು, ಬೇಕಾದಷ್ಟು ಯೋಧರು ಇರ್ತಾರಲ್ಲ, ಅವ್ರನ್ನೆಲ್ಲ ಕೊಂದಾಕ್ಬಿಟ್ಟಿದ್ದಾನೆ. ಅವನ ಒಂದು ವೀರತ್ವವನ್ನು ನೋಡಿ ಎಲ್ರಿಗೂ ಕೂಡ ಭಯ ಆಗ್ತಾ ಇದೆ. ಇಲ್ಲಿ ಕರ್ಣನ ಕಿವಿಗೂ ಹೊಡಿತಾನೆ, ಮತ್ತು ಅವನ ಕುದುರೆಗಳು, ಸಾರಥಿ, ರಥ ಎಲ್ಲವನ್ನು ಕೂಡ ಅವನು ನಾಶ ಮಾಡಿಬಿಡ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.